ವೀಕ್ಷಕರಿಗೆ ನಮಸ್ಕಾರ. ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಯಾವ ತಿಂಗಳು ಬಂದಿದೆ? ಈ ತಿಂಗಳ 12ನೇ ತಾರೀಕು. ಕೆಲವರು 11 ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕ್ಯಾಲೆಂಡರಲ್ಲಿ ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಪೂಜೆ ಮಾಡೋರಲ್ಲಿ ಕೇಳಿಕೊಂಡು ಈ ವಿಧಾನವನ್ನು ಆಚರಣೆ ಮಾಡಿ. ಸುಬ್ರಹ್ಮಣ್ಯ ಷಷ್ಠಿ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ಏನಾಗುತ್ತೆ? ಕುಜದೋಷ ಇದ್ದರೆ ನಿವಾರಣೆ ಆಗುತ್ತೆ. ಹಾಗೆ ನಾಗದೋಷ ನಿವಾರಣೆಗೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಅತ್ಯಂತ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೆ ಷಷ್ಠಿ ಪೂಜೆ ಸಹ ಮಾಡ್ತಾರೆ ವೀಕ್ಷಕರೇ. ಹಾಗೆ ಜಾತಕದಲ್ಲಿರ್ತಕ್ಕಂಥ ಯಾವುದೇ ಸರ್ಪದೋಷ, ನಾಗದೋಷ ಇವಕ್ಕೆಲ್ಲ ಸಹ ವಿಶೇಷವಾಗಿ ಪೂಜೆಯನ್ನು ಮಾಡಿಸುತ್ತಾರೆ. ತಮಿಳುನಾಡು, ನಮ್ಮ ಆಂಧ್ರ ಅಥವಾ ನಮ್ಮ ಕರ್ನಾಟಕದಲ್ಲಿ ಸಹ ತುಂಬ ಇದಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು ಇದ್ದಾವೆ. ತಮಿಳುನಾಡಲ್ಲಿ ಪಳನಿ, ಆಮೇಲೆ ತಿರುತ್ತಣಿ, ತಿರುಚೆಂದೂರು ಮಾತ್ರ ತುಂಬ ಚೆನ್ನಾಗಿದೆ ವೀಕ್ಷಕರೇ. ನಿಮಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ ಅಥವಾ ಆ ಕಡೆ ಹೋದರೆ ದಯವಿಟ್ಟು ಅದು ಒಂದು ಟೂರಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಸಮುದ್ರ ದಂಡೆಯಲ್ಲಿ ತುಂಬ ಚೆನ್ನಾಗಿದ್ದಾನೆ ಸುಬ್ರಹ್ಮಣ್ಯ. ಪೂರ್ತಿ ಚಿನ್ನದ ವರ್ಣದಿಂದ ಕೂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಚೆನ್ನಾಗಿದೆ. ಆ ಕಡೆ ಹೋದರೆ ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಇದು ಸ್ಟೇಟಿಗೆ ಬಂತಂದರೆ ಕುಕ್ಕೆ, ಆಮೇಲೆ ಘಾಟಿ ಸುಬ್ರಹ್ಮಣ್ಯ. ಇನ್ನೊಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವೀಕ್ಷಕರೇ, ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು. ನಮ್ಮ ಬಳ್ಳಾರಿ ಹತ್ತಿರ ಇರ್ತಕ್ಕಂಥ ಸಂಡೂರಿನ ಸುಬ್ರಹ್ಮಣ್ಯ ಕ್ಷೇತ್ರ, ಸ್ಕಂದ ಕ್ಷೇತ್ರ ಅಂತಲೇ ಕರೀತಾರೆ ಇದನ್ನು. ಇದು ಮಾತ್ರ ತುಂಬ ಅತ್ಯಂತ ಅಲ್ಲಿ ಜನ ಕಮ್ಮಿ ಹೋಗೋದು, ಆದರೆ ಎಷ್ಟು ಚೆನ್ನಾಗಿದ್ದಾನೆ ಸುಬ್ರಹ್ಮಣ್ಯ. ಆ ಪ್ಲೇಸ್ ಆಗಲಿ ನೋಡ್ತಕ್ಕಂಥದ್ದು ಅಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ತಾಯಿ ಮಗನ ಒಂದು ವಾಗ್ವಾದ ನಡೆದು ಆ ಸುಬ್ರಹ್ಮಣ್ಯ ಅಲ್ಲಿ ನೆಲೆ ನಿಲ್ಲೋದಕ್ಕೆ ಕಾರಣ ಆಗಿರ್ತಕ್ಕಂಥ ಆ ಕ್ಷೇತ್ರ. ಅದ್ರ ಬಗ್ಗೆ ಪೂರ್ತಿ ವಿವರಣೆ ವಿತ್ ವಿಡಿಯೋ ಸಮೇತ ನಾನು ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ಸುಬ್ರಹ್ಮಣ್ಯಗೆ ಈ ಕಾವಡಿ ಸಮರ್ಪಣೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ತಮಿಳರು. ಈ ಕೃತಿಕಾ ನಕ್ಷತ್ರ ಬಂದಾಗೆ ಅದು ಮಾಡ್ತಾರೆ ವೀಕ್ಷಕರೇ. ಎಷ್ಟು ಚೆನ್ನಾಗಿ ಅವರು ಹೇಳಿಕೊಂಡು ಆ ಸುಬ್ರಹ್ಮಣ್ಯನ ಬಗ್ಗೆ ವರ್ಣನೆ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಾವು ಏನು ಮಾಡ್ತೀವಿ, ನಾವು ಸುಬ್ರಹ್ಮಣ್ಯನಿಗೆ ಹಾಲು ಹಾಕ್ತೀವಿ. ಆಗ ನಾಗನ ರೂಪದಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಸುಬ್ರಹ್ಮಣ್ಯನಿಗೆ ಆವತ್ತು ಹಾಲು ಹಾಕ್ತೀವಿ. ಷಷ್ಠಿ ಪೂಜೆ ಕೆಲವ್ರು ಏನು ಮಾಡ್ತಾರೆ, ಈ ಒಂದೇನಾದರೂ ಕೆಲಸ ಆಗಬೇಕು ಅಥವಾ ಸಂತಾನ ಭಾಗ್ಯ ಇಲ್ಲದೆ ಇರೋರು ಈ ಸ್ಕಂದ ಷಷ್ಠಿಯಿಂದ ಶುರು ಮಾಡ್ತಾರೆ ಷಷ್ಠಿ ಪೂಜೆ ಮಾಡೋದಕ್ಕೆ. ತಿಂಗಳಲ್ಲಿ 2 ಷಷ್ಠಿ ಬರ್ತವೆ ವೀಕ್ಷಕರೇ. 1 ವರ್ಷದವರೆಗೂ ಇದು ಪೂಜೆ ಮಾಡ್ತಾರೆ. ಮತ್ತು ಬರುವ ಷಷ್ಠಿವರೆಗೂ ಪೂಜೆ ಮಾಡಿ ಆ ಒಂದು ನಾಗಪ್ಪ ಏನು ಪೂಜೆ ಮಾಡೋಕ್ಕೆ ಇಟ್ಕೊಂಡಿರ್ತಾರಲ್ಲ ಹಾವಿನ ರೂಪದಲ್ಲಿ, ಅದನ್ನು ಮತ್ತು ದಕ್ಷಿಣೆ ಸಮೇತ ಅವರ ಒಂದು ಅಕ್ಕಪಕ್ಕ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅಥವಾ ಕುಕ್ಕೆಗೋ ಎಲ್ಲಾದರೂ ಹೋಗಿಬಿಟ್ಟು ಅದನ್ನು ಸಮರ್ಪಣೆ ಮಾಡಿಬಿಟ್ಟು ಬರ್ತಾರೆ ವೀಕ್ಷಕರೇ. ಆಮೇಲೆ ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಬೆಳಗ್ಗೆನೇ ಎದ್ಬಿಟ್ಟು ಮಾಮೂಲಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಮಾಮೂಲಿ ಹಾವಿನ ಕೆಲವರು ಮನೇಲಿ ಚಿಕ್ಕದಾಗಿ ಫೋಟೋನೂ ಇಟ್ಕೊಂಡಿರ್ಬೋದು. ಅದಕ್ಕೇ ನಾವಂತೂ ಗೆಜ್ಜೆ ವಸ್ತ್ರನೋ ಅಥವಾ ಅದು ಯಾವುದು ಆಗಲ್ಲ ಅಂದರೆ ಸಹ ರವೆ ಪಾಯಸ ಅಥವಾ ಎಳ್ಳು ಚಿಗಳಿ ಹಾಲು ಹಾಕ್ಬಿಟ್ಟು, ಇದು ಅವ್ರ ಮನೇಲಿ ಪದ್ಧತಿ ಇದ್ದರೆ ಹಾಕ್ಬಿಟ್ಟು ಸುಬ್ರಹ್ಮಣ್ಯಂಗೆ ಅವತ್ತು ಮಕ್ಕಳಿಗೂ ಹೇಳ್ಕೊಡಿ. ವಿದ್ಯೆಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಸುಬ್ರಹ್ಮಣ್ಯ. ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾನೆ. ಯಾವುದೇ ರೀತಿ ನಾವು ನಡ್ಕೊಂಡ್ರೆ ಫಲ ಕೊಡ್ತಾನೆ. ಆದರೆ ದೇವರ ಜೊತೆ ಆಟ ಆಡಬೇಡಿ. ತುಂಬ ಶಕ್ತಿವಂತವಾದ ಸುಬ್ರಹ್ಮಣ್ಯ ಸ್ವಾಮಿ. ತುಂಬ ಬೇಗನೆ ಸಿಟ್ಟು ಬರುತ್ತೆ, ಅಷ್ಟೇ ಬೇಗ ಫಲನೂ ಕೊಡ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗೆ ಈ ಷಷ್ಠಿಯಲ್ಲಿ ಬಿಳಿ ಹೂಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ವೀಕ್ಷಕರೇ. ಅಷ್ಟೋತ್ತರ ಮಾಡಿ, ಅಷ್ಟೋತ್ತರಕ್ಕೆ ವಿಭೂತಿ ಇಟ್ಕೊಂಡು ಅದಕ್ಕೆ ಮಾಡಿ, ಆಮೇಲೆ ಕೋಸಂಬರಿ, ಎಳ್ಳು ಚಿಗಳಿ, ಆಮೇಲೆ ಅದರಿಂದ ಇಟ್ಬಿಟ್ಟು ನಾವು ಪೂಜೆ ಮಾಡಿ. ಟೈಮ್ ಇತ್ತು ಅಷ್ಟೋತ್ತರ ಮಾಡಿ, ಕೆಲಸಕ್ಕೆ ಹೋಗೋರಿಗೆ ಕಷ್ಟ ಇರುತ್ತೆ. ಹಾಗಾಗಿ ಈ ಷಷ್ಠಿ
ಪೂಜೆಯನ್ನು ಎಲ್ಲರೂ ಒಟ್ಟಾಗಿ ಮಾಡಿ, ಮನೇಲಿ ಮಕ್ಕಳಿದ್ರೆ ಹೇಳಿಕೊಡಿ, ಈ ಥರ ಇದನ್ನು ದೇವ್ರ ಮುಂದೆ ನಾವು ಯಾವ ರೀತಿ ಕೇಳ್ಕೋಬೇಕು, ನಿಮ್ಮ ವಿದ್ಯೆ ಆಗಲಿ ಯಾವುದಕ್ಕೆ ಆಗಲಿ ಅಂತ ಹೇಳಿ. ಈ ಷಷ್ಠಿ ಪೂಜೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಇದೇನು ಬೆನ್ನೆಲುಬು ಇದೆಯಲ್ಲ, ಅದು ಹಾವಿನ ರೂಪದಲ್ಲೇ ಇರ್ತಕ್ಕಂಥದ್ದು ವೀಕ್ಷಕರೇ. ಸಾಕ್ಷಾತ್ ಸುಬ್ರಹ್ಮಣ್ಯನೇ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ ಅಂತ ನಾವು ಹೇಳ್ಕೋಬೋದು. ನಮ್ಮ ಮೂಲಾಧಾರ ಚಕ್ರದಲ್ಲಿ ಏನಿರುತ್ತೆ, ಟೇಲ್ ಬೋನ್ ಅಂತ ಹೇಳ್ತಾರಲ್ಲ, ಅದು ಬಾಲ. ಇನ್ನು ಎಲ್ಲ ಇರ್ತಕ್ಕಂಥ ಬಂದುಬಿಟ್ಟು ಎಡೆ ರೂಪದಲ್ಲಿ ಇದು ಆ ಕಡೆ ಒಂದು ಬ್ರೇನು, ಈ ಕಡೆ ಒಂದು ಬ್ರೇನು, ಪಾರ್ವತಿ ಪರಮೇಶ್ವರ ಅಂತ ಅಂದ್ಕೊಂಡು ಇದು ಸುಬ್ರಹ್ಮಣ್ಯ ಸ್ವಾಮಿ. ಅದು ಏನಾಗುತ್ತೆ, ಆವತ್ತಿನ ದಿನ ನಾವು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದ್ರಿಂದ ಆ್ಯಕ್ಟಿವೇಟ್ ಆಗಿಬಿಟ್ಟು ನಮಗಿರ್ತಕ್ಕಂಥ ಇದು ಏನು ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತವೆ. ಈ ಕುಂಡಲಿನಿ ಶಕ್ತಿ ಜಾಗೃತ ಆಗಿಬಿಟ್ಟು ಈ ಬಾಲದಿಂದ ಹಿಡಿದು ನಮ್ಮ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಏನು ಬಾಲ ಇರುತ್ತಲ್ಲ, ಬೋನ್, ಇದು ಹಾವಿನ ಒಂದು ಇದ್ರ ರೂಪದಲ್ಲಿರ್ತಕ್ಕಂಥದ್ದೇ ನಮ್ಮ ಈ ಬೆನ್ನೆಲುಬು. ಅಲ್ಲಿ ಬಂದುಬಿಟ್ಟು ಸೀದಾ ಸಹಸ್ರಾರಕ್ಕೆ ತಲುಪ್ತಾನೆ ಆ ಹಾವಿನ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ. ಆಗ ಅವರು ನಮಗೆ ಆ ತಂದೆ ತಾಯಿಯನ್ನೇ ಸೇರಿದಷ್ಟು ಆ ಫಲ ಬರುತ್ತೆ ವೀಕ್ಷಕರೇ. ಹಾಗಾಗಿ ಕೆಲವೊಂದು ಚಂಪಾ ಷಷ್ಠಿ, ಈ ಸುಬ್ರಹ್ಮಣ್ಯ ಷಷ್ಠಿ, ಸುಬ್ರಾಯ ಷಷ್ಠಿ ಅಂತಲೂ ಹೇಳ್ತಾರೆ, ತುಂಬ ವಿಶೇಷವಾದದ್ದು. ಈ ಒಂದು ಸಾಧನೆ ಮಾಡೋರು ವಿಶೇಷವಾಗಿ ಈ ಸುಬ್ರಹ್ಮಣ್ಯನ ಪೂಜೆ ಮಾಡಿಬಿಟ್ಟು ಈ ಒಂದು ಫಲವನ್ನು ಪಡಿತಾರೆ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇದ್ದರೆ ಹೋಗಿಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬನ್ನಿ. ಅವತ್ತಿನ ದಿನ ಆದಷ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಿ. ತುಂಬ ಕೆಟ್ಟ ಪದಗಳಾಗಲಿ, ಜಗಳ ಆಡೋದು, ಆ ಥರದ್ದೆಲ್ಲ ಮಾಡಬೇಡಿ ವೀಕ್ಷಕರೇ. ಈ ಒಂದು ಸುಬ್ರಹ್ಮಣ್ಯನ ಸ್ಕಂದೋತ್ಪತ್ತಿ ಬಗ್ಗೆ ಬಾಲಕಾಂಡದಲ್ಲಿ, ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದೇ ಒಂದು ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರರ ಜೊತೆ ಕಳಿಸ್ಕೊಡೋಕ್ಕೆ ಸಹ ಜನಕ ಮಹಾರಾಜರು ಹಿಂದೆ ಮುಂದೆ ನೋಡ್ತಾರೆ, ನಮ್ಮ ಇನ್ನು ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಕಳಿಸೋದು ಅಂತ. ಹಾಗೆ ವಸಿಷ್ಠರು ಹೇಳ್ತಾರೆ, ಇಲ್ಲ, ಅವ್ರ ಜೊತೆ ಕಳಿಸಿ, ಮುಂದೆ ರಾಜರಾಗ್ತಕ್ಕಂಥವ್ರು ಪ್ರತಿಯೊಂದರ ಬಗ್ಗೆ ಅವರು ತಿಳ್ಕೋಬೇಕು. ಹಾಗಾಗಿ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ ಪ್ರತಿಯೊಂದು ಇವ್ರ ಬಗ್ಗೆ ಹೇಳಿಕೊಂಡು ವಿಶ್ವಾಮಿತ್ರರು ಅವರಿಗೆ ಇಡೀ ಒಂದು ಜೀವನದ ಪಾಠವನ್ನೇ ಹೇಳ್ತಾರೆ. ರಾಮ ಲಕ್ಷ್ಮಣರ ಬಗ್ಗೆ, ಅಹಲ್ಯಗೆ ಒಂದು ಮುಕ್ತಿ ಕೊಟ್ಟಿದ್ದು, ರಾಕ್ಷಸರ ಸಂಹಾರ ಮಾಡ್ಕೊತ ಹೋಗಿದ್ದು, ಅದೆಲ್ಲ ನಾವು ಕೇಳಿದ್ದೀವಿ. ಹಾಗೆ ಈ ಒಂದು ಸುಬ್ರಹ್ಮಣ್ಯ ಒಂದು ಷಷ್ಠಿ ಪೂಜೆ ಮಾಡೋದ್ರಿಂದ ನಮಗೆ ಕೆಲವು ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ಬೋದು. ಹಾಗೆ ಸುಮ್ಮನೆ ಅಲ್ಲ ವೀಕ್ಷಕರೇ, ತಾರಕಾಸುರನ ಸಂಹಾರ ಮಾಡೋದಕ್ಕೋಸ್ಕರನೇ ಆ ಶಿವಪಾರ್ವತಿಯರ ಶಕ್ತಿಯಿಂದ ಒಂದು ಆ ತೇಜಸ್ಸಿನಿಂದ ಒಂದು ಹುಟ್ಟಿರ್ತಕ್ಕಂಥ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಎಷ್ಟು ಶಕ್ತಿ ಇದೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂತ ನಾವು ಎಷ್ಟು ದೊಡ್ಡವ್ರ ಹತ್ರ ಕೇಳಿ ಎಷ್ಟೊಂದು ತಿಳ್ಕೊಳ್ಳೋದು ತುಂಬ ಇದೆ. ಹಾಗಾಗಿ ಪ್ರತಿಯೊಬ್ಬರು ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಏನಿರುತ್ತೋ ಅಷ್ಟನ್ನೇ ಉಪಯೋಗಿಸ್ಕೊಂಡು ಶುದ್ಧವಾಗಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಕ್ಲೀನಾಗಿ ಪೂಜೆ ಮಾಡಿ ಮಕ್ಕಳಿಗೂ ಹೇಳಿಕೊಡಿ. ಈ ಥರ ಸುಬ್ರಹ್ಮಣ್ಯ ಸ್ವಾಮಿ ಚೆನ್ನಾಗಿ ಒಲಿತಾನೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಕಂದ ಷಷ್ಠಿಯ ಬಗ್ಗೆ ಮಾಹಿತಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.